ಅದು ದ್ವಾಪರ ಯುಗದ ಅಂತ್ಯದ ಸಮಯ. ಭೂಮಿಯ ಮೇಲೆ ಅಧರ್ಮದ ತಾಂಡವ ನಡೆದಿತ್ತು. ರಾಕ್ಷಸ ಸ್ವಭಾವದ ಅನೇಕ ರಾಜರು ಭೂಮಿಯನ್ನಾಳುತ್ತಿದ್ದರು. ಜನರ ಮೇಲೆ ದೌರ್ಜನ್ಯ, ಅನ್ಯಾಯ ಮತ್ತು ಹಿಂಸೆ ಹೆಚ್ಚಾಗಿತ್ತು. ಈ ಭಾರವನ್ನು ಸಹಿಸೋದಕ್ಕೆ ಸಾಧ್ಯವಾಗದೆ ಭೂಮಿ ತಾಯಿ ಗೋವಿನ ರೂಪವನ್ನು ಧರಿಸಿ ಬ್ರಹ್ಮದೇವರ ಬಳಿಗೆ ತೆರಳಿ ತನ್ನ ದುಃಖವನ್ನು ವ್ಯಕ್ತಪಡಿಸುತ್ತಾಳೆ. ಅಧರ್ಮಿಗಳ ಭಾರದಿಂದ ನಾನು ನಲುಗಿ ಹೋಗಿದ್ದೇನೆ, ನನ್ನ ರಕ್ಷಣೆ ಮಾಡಿ ಎಂದು ಭೂದೇವಿ ಬ್ರಹ್ಮದೇವರ ಬಳಿ ಕೇಳಿಕೊಳ್ಳುತ್ತಾಳೆ. ಭೂದೇವಿಯ ಆಕ್ರಂದನವನ್ನು ಕೇಳಿ ಬ್ರಹ್ಮದೇವ ತಕ್ಷಣ ದೇವತೆಗಳನ್ನೆಲ್ಲ ಕರೆದು ಕ್ಷೀರಸಾಗರದ ತೀರಕ್ಕೆ ತೆರಳುತ್ತಾನೆ. ಅಲ್ಲಿ ಬ್ರಹ್ಮದೇವ ಮತ್ತು ದೇವತೆಗಳು ಪರಮಪುರುಷ ಭಗವಂತನಾದ ಶ್ರೀ ಮಹಾವಿಷ್ಣುವಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಹೇ ಜಗನ್ನಾಥ, ಅಧರ್ಮವು ಮಿತಿಮೀರಿದೆ, ದುಷ್ಟರು ಭೂಮಿಯನ್ನು ಆವರಿಸಿದ್ದಾರೆ. ಈಗ ನೀವು ಮಾತ್ರ ಧರ್ಮವನ್ನು ಪುನಃ ಸ್ಥಾಪನೆ ಮಾಡಬಲ್ಲಿರಿ ಎಂದು ಪ್ರಾರ್ಥನೆ ಮಾಡುತ್ತಾರೆ. ಆಗ ಮಹಾವಿಷ್ಣುವಿನ ದಿವ್ಯವಾದ ಸಂದೇಶ ಕೇಳಿಸುತ್ತೆ. ನಾನು ಯದುವಂಶದಲ್ಲಿ ವಸುದೇವ ಮತ್ತು ದೇವಕಿಯ ಪುತ್ರನಾಗಿ ಅವತರಿಸುತ್ತೇನೆ. ನೀವು ದೇವತೆಗಳೆಲ್ಲ ಯಾದವರ ಮನೆಗಳಲ್ಲಿ ಜನ್ಮ ತಾಳಿ ನನ್ನ ಕಾರ್ಯಕ್ಕೆ ಸಹಕರಿಸಿ. ಈ ರೀತಿಯಾಗಿ ಶ್ರೀಕೃಷ್ಣನ ಅವತಾರದ ನಿರ್ಧಾರವಾಗುತ್ತೆ.